ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಇರ್ಲಿ, ಯಾರು ರೊಚ್ಚಿಗಳಬೇಡ್ರಿ, ಅಭಿಮಾನಿಗಳು ಇರ್ಲಿ, ಕಾಪಾಡಿ. ನಮಸ್ಕಾರ. ಹಾಯ್, ಹೇಗಿದ್ರ ಎಲ್ರು? ಬಿಸ್ಕೆಟ್ ತಿನ್ನೋ ಚಿಕ್ಕ ಮಕ್ಕಳೇ, ಚಾ ಕುಡಿಯೋ ಅಂಕಲ್ಗಳೇ, ಹಾಗೂ ಸೀರೆಯಲ್ಲೇ ದೇವ್ರು ಅನ್ಕೊಂಡಿರೋ ಅಜ್ಜಿಯಂದಿರೇ, ಎಲ್ಲರಿಗೂ ಕನ್ನಡದ ಸಾವಿರಾಧಿಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈಗ ಮೊದಲನೇ ಕಂಟೆಸ್ಟ್ನ ಕರೆಯೋ ಸಮಯ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ನಾಗೇಶ್ ಕುಮಾರ್ ಫ್ರಮ್ ಮುಧೋಳ್. ಸರ್, ನೀವು ಇಲ್ಲಿದ್ದೀರಾ? ಎಕ್ಸೈಟ್ಮೆಂಟಲ್ಲಿ ಏನೂ ಗೊತ್ತಾಗಲಿಲ್ಲ ಸರ್. ಒಂದು ನಿಮಿಷ ಸರ್, ಇವಾಗ ಹೇಳಿ. ವೆಲ್ಕಮ್. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕ್ಷಣ? ಸರ್, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ, ಯಾಕಂದರೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಸರ್. ಇರ್ಲಿ, ಎಲ್ಲರಿಗೂ ಹೆಂಗೆ ಅನ್ಸೋದು, ನೀನು ದೊಡ್ಡ ಮಹಾನಲ್ಲ ಸರ್. ಏನೋ ಅಂದ್ರ? ಏನಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮ ಚಾಲು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ಶೋ. ಎಲ್ಲೋದ್ರಿ ಇವರು? ಸರ್, ಬೇಗ ಬನ್ನಿ ಸರ್, ಈಗಾಗಲೇ ಲೇಟ್ ಆಗೋಗಿದೆ. ಓ, ಆಲ್ರೆಡಿ ಕೂತಿದಾರ ನೀವು? ತುಂಬಾ ಫಾಸ್ಟ್ ಸರ್ ನೀವು. ನಾವು ಹಂಗೆ ಸರ್. ಸೊ ನಾಗೇಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಏನು ಅನ್ನಿಸ್ತು? ಸರ್, ಅವಾಗ್ಲಿಂದ ಅದನ್ನೇ ಕೂಯ್ತಾ ಇದ್ದೀರಾ, ಬೇರೆ ಏನಾದರೂ ಇದ್ರೆ ಹೇಳಿ ಸರ್. ಓ, ಆಲ್ರೆಡಿ ಕ್ವಶನ್ ಕೇಳಿದ್ನಾ? ಮತ್ತೆ ಇರ್ಲಿ. ನಾಗೇಶ್ ಅವರೇ, ನಮ್ಮ ಕಾರ್ಯಕ್ರಮದ ರೂಲ್ಸ್ ನಿಮಗೆ ಗೊತ್ತಿರ್ಬೇಕಂತ ಅನ್ಕೋತೀನಿ. ಸರ್, ನೀವು ಹೇಳಿದ್ರೆ ತಾನೇ ಗೊತ್ತಾಗತ್ತೆ. ಹೇಳ್ತೀನಿ ರೀ ಸರ್. ಅಯ್ಯೋ ಸರ್, ಬೇಗ ಹೇಳಿ, ಈಗಾಗಲೇ 15 ನಿಮಿಷ ಲೇಟ್ ಆಗೋಗ್ಬಿಟ್ಟಿದೆ. ಇಷ್ಟೊಂದು ಅರ್ಜೆಂಟ್ ಯಾಕೆ ಸರ್? ಸರ್, ನಮ್ಮ ಹುಡುಗಿಗೆ ಆಲ್ರೆಡಿ ಒಂದು ಮಾತು ಕೊಟ್ಟಿದ್ದೀನಿ ಸರ್. ಸಾವಿರಾಧಿಪತಿಗೆ ಹೋಗಿ 1,000 ರೂಪಾಯಿ ಗೆದ್ಕೊಂಡ್ಬರ್ತೀನಿ ಅಂತ. ಅವ್ಳು ಕಾಯ್ತದಾಳೆ ಸರ್. ಮೊದಲು ನೆಟ್ಟ ಕೂತ್ಕೋರಿ, ಎಲ್ಲ ಜನ ನೋಡ್ತಿದ್ರ ಟಿವಿಲೆಲ್ಲ. ಏನ ಸರ್? ಸೊ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಎಲ್ಲಿದೆ ನಿಮ್ಮ ಮೊಟ್ಟ ಮೊದಲ ಪ್ರಶ್ನೆ? ಏಯ್, ಇವಾಗೇನು ಬ್ರೇಕ್ ಹಾಕ್ತೀಯೋ ನಿನ್ನ ಕೊಲೆ ಮಾಡ್ಲೋ. ಇಷ್ಟು ಬೇಗ ಬ್ರೇಕಾ? ಹೆಂಗೆ ಸರ್? ಓಕೆ, ಲೆಟ್ಸ್ ಟೇಕ್ ದಿ ಶಾರ್ಟ್ ಬ್ರೇಕ್. ಸರ್ ಅಂದಾಗಿಂತ ಹೋಗ್ಬರ್ರಿ. ಬಾ, ಸಮಾಧಾನ ಆಯಿತು. ಏನು ಸರ್, ನೀವು ನನಗಿಂತ ಮುಂಚೆನೇ ಬಂದು ಕುಂತಿದ್ದೀರಾ? ಇಷ್ಟೊತ್ರಿ, ಜಲ್ದಿ ಬರ್ರಿ. ಹ್ಞೂ ಸರ್. ಕಾರ್ಯಕ್ರಮ ಲೇಟ್ ಐತ್ರಿ, ಬೈತಾರೆಲ್ಲ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ ಎಲ್ಲಿದೆ ನೋಡಿ. ಎಲ್ಲಿದೆ ಸರ್? ಬಾಯಿಂದ ಹೇಳ್ತೀನಿ ಕೇಳ್ರಿ. ವಾಟ್ಸಪ್ನಲ್ಲಿ ಮೊದಲು ಸ್ಟೇಟಸ್ ಹಾಕಿದಾಗ ಸ್ನೇಹಿತರಿಂದ ಬರುವ ಮೊದಲ ಉತ್ತರ ಯಾವುದು? ನಿಮ್ಮ ಆಪ್ಷನ್ಸ್. ಸರ್, ಆಪ್ಷನ್ ಗಿಪ್ಷನ್ ಏನು ಬೇಡ, ನಂಗೆ ಆನ್ಸರ್ ಗೊತ್ತಿದೆ. ಸುಮ್ಮನೆ ರೀ, ಆಪ್ಷನ್ ಹೇಳಿ ಅಂದ್ರೆ ಪೇಮೆಂಟ್ ಕಟ್ ಮಾಡ್ತಾರೆ. ಸುಮ್ಮನೆ ರೀ. ಹಾಗಾದ್ರೆ ಹೇಳಿ ಸರ್. ಓಕೆ, ಕೇಳಿ. ಆಪ್ಷನ್ ಎ ಸೂಪರ್, ಆಪ್ಷನ್ ಬಿ ಡಬ್ಬ ನನ್ನ ಮಗ, ಆಪ್ಷನ್ ಸಿ ನೈಸ್, ಆಪ್ಷನ್ ಡಿ ಸೆಂಡ್ ಮಿ. ನಾಗೇಶ್ ಅವರೇ, ನಿಮ್ಮ ಟೈಮ್ ಮಾಡ್ತಾ ಇದೆ, ಬೇಗ ಆನ್ಸರ್ ಹೇಳಿ. ಸರ್, ಆಪ್ಷನ್ ಡಿ ಲಾಕ್ ಮಾಡಿ. ಆಪ್ಷನ್ ಡಿ ಪಕ್ಕ? ಹಾಂ ಸರ್. 100%? ಹಾಂ ಸರ್. ಶೋರ್? ಹಾಂ ಸರ್. ನಿಜವಾಗ್ಲು? ಏ ಮರೆಯ, ಲಾಕ್ ಮಾಡು. ಗುರುಗಳೇ, ಆಪ್ಷನ್ ಡಿ ಲಾಕ್ ಮಾಡಿ. ಅವ್ರ್ಯಾರು ಸರ್? ಇಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. 1,000 ರೂಪಾಯಿ ಬೇಕೋ ಬೇಡ? ಬೇಕು ಸರ್, ನೀವು ಹೇಳಿ ಸರ್. ಹೇಳಿ ಸರ್. ಗುರುಗಳೇ, ಆಪ್ಷನ್ ಡಿ ಲಾಕ್ ಮಾಡಿ. ನಾಗೇಶ್ ಅವರೇ, ನಿಮ್ಮ ಹತ್ರ ಇನ್ನೂ ಲೈಫ್ ಲೈನ್ ಇತ್ತು, ಇನ್ನು ಸಮಯ ಕೂಡ ಇತ್ತು, ಯೋಚನೆ ಮಾಡಬೇಕಿತ್ತು. ಸರ್, ಯಾಕೆ ಸರ್, ಏನಾಯ್ತು? ನಾಗೇಶ್ ಅವರೇ, ನಿಮ್ಮ ಉತ್ತರ ತಪ್ಪು ಅಂತ ಹೇಳಕ್ಕಾಗಲ್ಲ. ನಿಮ್ಮ ಉತ್ತರ ಸರ್. ನಾಗೇಶ್ ಅವರೇ, ನೀವು ಗೆದ್ದಿರೋದು 10 ರೂಪಾಯಿ ಮಾತ್ರ. ಇನ್ನು 1,000 ರೂಪಾಯಿ ಗೆದ್ದಿರೋದು 10 ರೂಪಾಯಿ ಕೇವಲ. ಆ 10 ರೂಪಾಯಿ ನಿಮ್ಮ ಗರ್ಲ್ ಫ್ರೆಂಡ್ಗೆ ಪಾನಿಪುರಿ ಕೂಡ ಆಗಲ್ಲ. ನಿಮ್ಮ 2ನೇ ಪ್ರಶ್ನೆಗೆ ಹೋಗುವಂಥ ಸಮಯ. ನಮ್ಮ 2ನೇ ಪ್ರಶ್ನೆ ಎಲ್ಲಿದೆ? ಗುರುಗಳು ಗಂಟೆ ಬಾರಿಸಿದ್ರು ಅನ್ಸುತ್ತೆ. ಟೈಮ್ ಆಯ್ತು ಇವಾಗಲೇ. ಓಕೆ, ಮತ್ತೆ ನಾಳೆ ಮುಂದುವರಿಸೋಣ. ಸರ್, ಇಷ್ಟು ಬೇಗ 1 ಅವರ್ ಆಯ್ತಾ? ಟೈಮ್ ಆಯ್ತು, ಮನೆಗೆ ಹೋಗ್ರಿ. ಸರ್, ಮತ್ತೆ ಬಿರಿಯಾನಿ? ಓ
ಇದ್ಯಾವ ಶೋನಪ್ಪ ಇದು 10 ರೂಪಾಯಿಗೆ ಈಗ ಮುಗ ಇಟ್ಟವ್ರೆ. 1,000 ರೂಪಾಯಿ ದುಡ್ಬೇಕಂದ್ರೆ ಇನ್ನೊಂದು ವರ್ಷನೇ ಇರಬೇಕಾಗತ್ತೆ. ಹಾಯ್ ಹಲೋ ನಮಸ್ಕಾರ ಹೋಗ್ಬೇಡ್ರಿ ಓ ಮಾರಿ ಯಾಕೆ ಓದಿರ್ತೀರಿ ತೆಲ್ಲು ಅಂತ ಸುಮ್ಮನೆ. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡದ ಸಾವಿರಾಧಿಪತಿ ಶೋಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಈಗ ಕಂಟೆಸ್ಟನ್ನ ವೆಲ್ಕಮ್ ಮಾಡೋ ಸಮಯ. ಏನು ಹಾಗೆ ಬಂದನಿಲ್ಲೋ ಸರ್ ಕಳಿಸ್ರಿ ಓ ಮಾರೇ. ಸರ್ ಕ್ಯಾಮ್ರಾ ಆನ್ ಇದೆ ಸರ್. ಓಕೆ, ವೆಲ್ಕಮ್ ಬ್ಯಾಕ್ ಮಿಸ್ಟರ್ ನಾಗೇಶ್. ಓ ಸರ್, ನೀವು ಇಲ್ಲಿದ್ದೀರಾ? ಎಕ್ಸೈಟ್ಮೆಂಟಲ್ಲಿ ಮತ್ತೆ ಮರ್ದೇ ಹೋದೆ. ಸಾರಿ ಸರ್. ಕಣ್ಣು ನಿಮ್ಗೆ ಕಾಣಲ್ವೋ ನನಗೆ ಕಾಣಲ್ವೋ? ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಓಕೆ, ವೆಲ್ಕಮ್. ಇರಲಿ ಬಿಡಿ, ಬನ್ನಿ. ಓಕೆ ಮಿಸ್ಟರ್ ನಾಗೇಶ್, ಹೇಗನ್ನಿಸ್ತು ನಿನ್ನೆ ಶೋ? ಏನಂದ್ಲು ನಿಮ್ಮ ಹುಡುಗಿ? ಅಯ್ಯೋ ಏನು ಕೇಳ್ತೀರಾ ಬಿಡಿ ಸರ್. 1,000 ರೂಪಾಯಿ ಗೆದ್ಕೊಂಬರೋವರೆಗೂ ಕಾಲ್ ಮಾಡಲೇಬೇಡ ಅಂತ ಹೇಳಿದಾಳೆ. ಓಕೆ, ಇರಲಿ ಬಿಡ ನಾಗೇಶ್, ನಿಮಗೆ ಆದಷ್ಟು ಬೇಗ 1,000 ರೂಪಾಯಿ ಸಿಗಲಿ ಅಂತ ಗುರುಗಳ ಹತ್ರ ಕೇಳ್ಕೊತೀನಿ. ಓಕೆ ನಾಗೇಶ್, ನಿಮ್ಮ ಮುಂದಿನ ಪ್ರಶ್ನೆ 500 ರೂಪಾಯಿಗೆ ಎಲ್ಲಿದೆ? ಸರ್, ಇನ್ನೂ 500 ರೂಪಾಯಿ ಗೆದ್ದಿಲ್ಲ, ಮೊದಲು ಆನ್ಸರ್ ಕೊಡಿ. ಓಕೆ, 4 ಎಮ್ಮೆಯಲ್ಲಿ 4 ಎಮ್ಮೆ ಸತ್ರೆ ಎಷ್ಟು? ಸರ್, ನೀವು ಕೆಮ್ಮಿದ್ರೆ MX ಆಯ್ತು ಸರ್. ಅಯ್ಯೋ ದೇವ್ರೆ, ಆಪ್ಷನ್ಸ್ ಬಂದ್ಮೇಲೆ ಆನ್ಸರ್ ಹೇಳ್ರಿ. ಹ್ಞೂ, ಇಲ್ಲ ಅಂದ್ರೆ 1,000 ರೂಪಾಯಿ ಎಲ್ಲ ಕೊಡೋದೇ ಇಲ್ಲ, ಮತ್ತೆ ಹಂಗೆ ಕಳಿಸ್ಬಿಡ್ತೀವಿ. ಆತಂತ. ನಾಗೇಶ್ ಅವರೇ, ನಿಮ್ಮ ಆಪ್ಷನ್ಸ್ ಹೇಗಿದೆ? ಆಪ್ಷನ್ ಎ 3, ಆಪ್ಷನ್ ಬಿ 2, ಆಪ್ಷನ್ ಸಿ 0, ಆಪ್ಷನ್ ಡಿ 1. ನಿಮ್ಮ ಆಯ್ಕೆ ಯಾವುದು? ನಾಗೇಶ್ ಅವರೇ, ಬೇಗ ಉತ್ತರ ಹೇಳಿ, ಟೈಮ್ ಓಡ್ತಾ ಇದೆ. ನಿಮ್ಮ ಹತ್ರ ಇನ್ನೂ ಲೈಫ್ ಲೈನ್ ಇದೆ, ಫೋನ್ ಆಫ್ ಫ್ರೆಂಡ್ 50-50 ಆಡಿಯನ್ಸ್ ಪೋಲ್ ಇದೆ, ದಯವಿಟ್ಟು ಬಳಸ್ಕೋಬಹುದು. ಸರ್, ನಾನು ಫೋನ್ ಆಫ್ ಫ್ರೆಂಡು ಯೂಸ್ ಮಾಡ್ತೀನಿ ಸರ್. ಕಿಟ್ಟಿ ಅಂತ ನನ್ನ ಫ್ರೆಂಡು ಸರ್, ಅವನು ತುಂಬ ಬ್ರಿಲಿಯಂಟ್ ಅದಾನೆ ಸರ್, ಅವನಿಗೆ ಕಾಲ್ ಮಾಡಿ. ಹಾಗಾದ್ರೆ ನೀವು ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಹಾಂ ಸರ್. ಓಕೆ ಗುರುಗಳೇ, ಕಾಲ್ ಮಾಡಿ ಕಿಟ್ಟಿ ಅವರಿಗೆ. ಅಯ್ಯೋ ದೇವ್ರೆ, ಇದು ಒಂದು ರಿಂಗ್ ಟೋನ್ ಏನ್ರಿ? ಅವೇನಾದ್ರು ರಿಸೀವ್ ಮಾಡ್ಲಿಲ್ಲ ಅಂದ್ರೆ 10 ರೂಪಾಯಿ ತೊಗೊಂಡು ಹೋಯ್ತಾ ಇರಬೇಕು. ಸರ್, ರಿಸೀವ್ ಮಾಡ್ತಾನೆ. ಹಲೋ ಹಲೋ ಯಾವನವನು ಕರೆದವನು? ಸರ್ ನನ್ನ ಫ್ರೆಂಡು ಸರ್, ಫ್ರೆಂಡು. ಓ, ನಿಮ್ಮ ಫ್ರೆಂಡಾ? ಹಲೋ ಕಿಟ್ಟಿ ಅವರೇ, ನಮಸ್ಕಾರ. ನಾನು ಕನ್ನಡದ ಸಾವಿರಾಧಿಪತಿಯಿಂದ ವಿಷ್ಣು ಮಾತಾಡ್ತಾ ಇದ್ದೀನಿ. ಹೌದಾ? ಅದಕ್ಕೆ ನಾನು ಮಾಡಲಿ? ಸರಿ, ನಿಮ್ಮ ಫ್ರೆಂಡು ನಮ್ಮ ಶೋಗೆ ಬಂದಿದ್ದಾರೆ. ಕನ್ನಡದ ಸಾವಿರಾಧಿಪತಿ ಶೋ ಅಂತ ನಮ್ದು. ಹೌದು, ನನ್ನ ನಂಬರ್ ನಿಂಗೆ ಯಾರು ಕೊಟ್ಟಾರ? ಸರ್, ನಿಮ್ಮ ಫ್ರೆಂಡ್ ನಾಗೇಶ್ ಅಂತ, ಅವರು ನಿಮ್ಮ ನಂಬರ್ ಕೊಟ್ಟರು. ಇವಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಅವರು. ನೀವು ಜಲ್ದಿ ಆನ್ಸರ್ ಕೊಟ್ಟರೆ ಅವರು ನಿಮ್ಗೂ ಅರ್ಧ ದುಡ್ಡು ಕೊಡ್ತಾರೆ. ನನ್ನ ಫ್ರೆಂಡ ಯಾರವ? ಕೊಡೋ ಕೈಯಾಗ. ನಾಗೇಶ್ ಅವರೇ, ಮಾತಾಡಿ. ಹಲೋ. ಹಾಂ, ಹಲೋ, ಏನಾಯ್ತು? ಲೇ ಮಗ, ಇಲ್ಲಿ ಒಂದು ಗುರುಗಳ ಒಂದು ಕ್ವಶನ್ ಕೇಳ್ಯಾರ. ಅದಕ್ಕೆ ನಂಗೆ ಕ್ವಶನ್ ಗೊತ್ತಾಗ್ತಾ ಇಲ್ಲ. ನಿಂಗೆ ಏನಾದರೂ ಗೊತ್ತಿದ್ರೆ ಹೇಳೋ. ಮಾರ, ನಾನು ಬರೀ 2ನೇ ಸಾಲಿ ಮುಗಿದೈತಿ. ನೀ ಹೋಗಿ ಇಂಥ ಕ್ವಶನ್ ಕೇಳಿದ್ರಿ ಹಂಗು? ಹೆಂಗಾದ್ರೂ ಮಾಡಿ ಹೇಳೋ. ಏ ಮಾಡತೈತಿ. ಕೇಳಪ್ಪ, ಹಂಗಾರೆ ಏನು ಕೇಳ್ತಿ ಕೇಳ. 4 ಎಮ್ಮ್ಯಾಗ 4 ಎಮ್ಮೆ ಸತ್ತಂದ್ರೆ ಎಷ್ಟು ಎಮ್ಮೆ ಉಳಿತ್ಲೆ? ಏನು ಎಮ್ಮೆ? ಹಾಂ. ಎಮ್ಮೆ ನಿಮ್ಮ ಹೊಲದಾಗಿರ್ಬೇಕಲ್ಲ ಅಲ್ಲಿ? ಆದಲ್ಲೋ. ನಿಮ್ಮ ಎಮ್ಮೆ ಅಲ್ಲಿ ಹೊಲದಾಗದವು? ಯಪ್ಪ, ಆದಲ್ಲೋ. ಇಲ್ಲಿ ಗುರುಗಳದ್ದು ಎಮ್ಮೆ ಅದಾವ. ಟೈಮ್ ಉಡಾತೈತಿ, ಬೇಗ ಹೇಳು. ಟೈಮ್ ಏನಾಗಿತ್ತು ಈಗ? ಅಯ್ಯೋ, ಆನ್ಸರ್ ಗೊತ್ತಿಲ್ಲಪ್ಪ ನನಗೆ. ಇಡ್ತೀನಿ ನೋಡೋಣ. ನಾಗೇಶ್ ಅವರೇ, ಟೈಮ್ ಓಡ್ತಾ ಇದೆ. ಯಾವ್ದು ಹೇಳಿ, ಜಲ್ದಿ ಲಾಕ್ ಮಾಡ್ತೀನಿ, ಇಲ್ಲಾಂದ್ರೆ 10 ರೂಪಾಯಿ ತೊಗೊಂಡು ಹೋಗ್ತೀನಿ. ಇನ್ನು 5 ಸೆಕೆಂಡ್ ಮಾತ್ರ ಉಳಿದಿದೆ. ಸರ್, ಆಪ್ಷನ್ ಸಿ ಲಾಕ್ ಮಾಡಿ. ಶೋರ್? ಹಾಂ ಸರ್. ಪಕ್ಕ? ಹಾಂ ರೀ, 100%. ಇವಾಗ ಲಾಕ್ ಮಾಡ್ಲಿಕ್ಕೆ ಕೊಂದು ಹೋಗ್ತೀನಿ. ಗುರುಗಳೇ, ಆಪ್ಷನ್ ಸಿ ಲಾಕ್. ನಾಗೇಶ್ ಅವರೇ, ಮಾತ್ರ ಇನ್ನೂ 2 ಲೈಫ್ ಲೈನ್ ಬಾಕಿ ಇತ್ತು. ಆದರೂ ಯೂಸ್ ಮಾಡ್ಬೋದಿತ್ತೇನೋ.
ಆಡ್ಲಕ್ಕಂತ ಹೇಳಲ್ಲ ಸರಿಯಾದ ಉತ್ತರ. ಏ ಬಂದಿರೋದೇ 500 ರೂಪಾಯಿ ಸಂಕುತ್ಕೋ. ಇನ್ನೂ 500 ರೂಪಾಯಿ ಏನು ಸರ್ ನೀವು ಎಲ್ಲ ದುಡ್ಡು ಬಂತಂತ ನಾನು ಜೋಸಲ್ಲಿ ಏನೇನೋ ಡ್ಯಾನ್ಸ್ ಮಾಡಿಬಿಟ್ಟೆ. ಆಯ್ತು ಬಿಡಿ, ಬನ್ನಿ ಕುತ್ಕೊಳ್ಳಿ. ಅಯ್ಯೋ ಬನ್ನಿ ಸರ್ ಕುತ್ಕೊಳ್ಳಿ. ಏ ನಾ ಬರಲ್ಲಪ್ಪ. ಇವಾಗ ಬರ್ತಿರೋ ಎದ್ದು ಬರ್ಲೋ? ಏ ಬ್ರೇಕ್ ಇದೆಪ್ಪ, ಲೆಟ್ಸ್ ಟೇಕ್ ದಿ ಬ್ರೇಕ್. ಹೊಟ್ಟೆ ಇವಾಗ ತಂಪಾಯ್ತು. ಸರ್ ಮತ್ತೆ ನಮ್ಗೇನು ಇಲ್ವಾ? 1000 ರೂಪಾಯಿ ಬಂದ್ಮೇಲೆ ಏನ್ ಬೇಕಾದ್ರೆ ತಿನ್ಕೋ ಹೋಗ. ಓಕೆ, ನಿಮ್ಮ ಕೊನೆ ಪ್ರಶ್ನೆಗೆ ಹೋಗುವಂತ ಸಮಯ. ಕೊನೆ ಪ್ರಶ್ನೆ ಕೇಳಲೇಬೇಕಾ? ಹಾಂ ಸರ್. ಕೇಳಲ್ಲ? ಹಾಂ ಸರ್. 1000 ರೂಪಾಯಿ ಕೊಡ್ಲೇಬೇಕಾ? ಇವಾಗೇನು ಕ್ವಶನ್ ಕೇಳ್ತೀವೋ ಏನು ಕೊಲೆ ಮಾಡ್ಲೋ? ಕೇಳ್ತೀನಿ, ಕೂತ್ಕೋರಪ್ಪ, ಕೂತ್ಕೋ. ಹಂಗ ಬಾ ದಾರಿಗ. ನಿಮ್ಮ ಕೊನೆ ಪ್ರಶ್ನೆ, ಬಂಪರ್ ಪ್ರಶ್ನೆ, 1000 ರೂಪಾಯಿ ಪ್ರಶ್ನೆ ಎಲ್ಲಿದೆ? ಗೋಳಗುಮಟ್ಟವನ್ನು ಕಟ್ಟಿದವರು ಯಾರು? ಇಂಥ ಸಿಂಪಲ್ ಪ್ರಶ್ನೆ ಕೇಳೋದಕ್ಕಿಂತ ನನಗೊಂದು 1000 ರೂಪಾಯಿ ಕೊಟ್ಬಿಡಿ ಸರ್. ಇದ ಸಿಂಪಲ್ ಪ್ರಶ್ನೆ, ಉತ್ತರ ಕೊಟ್ಟು 1000 ರೂಪಾಯಿ ತಗೊಂಡೋಗಿ. ಮೊದಲ ಆಪ್ಷನ್ ಕೇಳ್ಕೊ. ಹಾಂ. ನಿಮ್ಮ ಆಪ್ಷನ್ ಹೇಗಿದೆ? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಶಹಜಾನ್, ಆಪ್ಷನ್ ಸಿ ರವಿಚಂದ್ರ, ಆಪ್ಷನ್ ಡಿ ಗೌಂಡಿ. ಸರ್ ಆಪ್ಷನ್ ಡಿ ಲಾಕ್ ಮಾಡಿ. 100% ಹಾಂ ರೈಟ್ ಆನ್ಸರ್? ಹಾಂ ಪಕ್ಕ ಹಾಂ. ಕರೆಕ್ಟಾ? ಇವಾಗ ಸೀದಾ ಲಾಕ್ ಮಾಡ್ದಿ ಚಲೋ, ಇಲ್ಲಾಂದ್ರೆ ಮಕ್ಕಳ್ರ ಎಲ್ರಿಗೂ ಕೊಲೆ ಮಾಡಿ ನಾನು ಜೈಲಿಗೆ ಹೋಗ್ತೀನಿ. ಮತ್ತೆ ಏ ಈಗ ಮಾಡಿದ್ರೆ 1 ರೂಪಾಯಿನ ಕೊಡಂಗಿಲ್ಲ. ಮತ್ತೆ ಯಾಕೆ ಕೊಡೋದಿಲ್ಲ? ಯಾಕೆ ಕೊಡೋದಿಲ್ಲ? ರೂಮ್ ಬಾಡಿಗೆ ನನ್ನ ಗಾಡಿ ಖರ್ಚು ಕೊಟ್ಟಂದ್ರೆ ಚಲೋ ಆತ. ನಿಮ್ಮ ಉತ್ತರ ತಪ್ಪಾಗಿದೆ. ಈ ಯಾಕ್ ರೀತಿ ತಪ್ಪಾಗೈತೆ? ಮಾಡಿದರೆ ನಿಮ್ಮನ್ನು ಜೈಲಿಗೆ ಹಾಕಲಾಗುತ್ತೆ. ಯಾವ ನನಗೇನು ಗೊತ್ತಿಲ್ಲ. ಅಯ್ಯೋ ಈ ಶೋ ಬಂದ ಎಲ್ಲ ಕಳ್ಕೊಂಡ್ಬಿಟ್ನಲ್ಲಪ್ಪ, ಒಂದು ಬಿಡಿಗಾಸು ಸಿಗ್ಲಿಲ್ಲ. ಅಯ್ಯೋ. ಹಲೋ ಬೇಬಿ, 1000 ರೂಪಾಯಿ ಗೆದ್ದಿಯಾ? ಎಲ್ಲಿ 1000 ರೂಪಾಯಿನೂ ಇಲ್ಲ, ಮಣ್ಣು ಇಲ್ಲ, ಮುಚ್ಕೊಂಡು ಇಡ್ತೀವ. ನನಗೆ ಬರ್ಲಿ ನಿನಗೆ. no, 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 no.